ಚಿತ್ರದುರ್ಗದ ರೇಣುಕಾಸ್ವಾಮಿ ಪವಿತ್ರ ಗೌಡಗೆ ಅಶ್ಲೀಲ ಮೆಸೇಜ್ ಅನ್ನ ಮಾಡಬಾರ್ದಿತ್ತು. ತನಗೆ ಬಂದ ಮೆಸೇಜ್ ಅನ್ನ ದರ್ಶನ್ಗೆ ತೋರಿಸಿ ರೇಣುಕಾಸ್ವಾಮಿಗೆ ಏನಾದರೂ ಮಾಡುವಂತ ದರ್ಶನ್ಗೆ ಪವಿತ್ರ ಗೌಡ ಹೇಳಬಾರ್ದಿತ್ತು. ಸುಮ್ಮನೆ ಇದ್ದಿದ್ದಕ್ಕೆ ಪವಿತ್ರ ಗೌಡ 20 ದಿನಗಳ ಕಾಲ ದರ್ಶನ್ ಜೊತೆ ಮಾತನ್ನ ಬಿಡಬಾರ್ದಿತ್ತು. ಪವಿತ್ರ ಗೌಡ ಮಾತು ಬಿಟ್ಲು ಅಂತ ದರ್ಶನ್ ತನ್ನ ಹುಡುಗರಿಗೆ ಹೇಳಿ ರೇಣುಕಾಸ್ವಾಮಿನ ಕಿಡ್ನಾಪ್ ಮಾಡಬಾರ್ದಿತ್ತು. ಕಿಡ್ನಾಪ್ ಮಾಡಿದ ಮೇಲೆ ಬುದ್ಧಿ ಹೇಳಿ ಕಳಿಸೋದು ಬಿಟ್ಟು ಕೊಲೆ ಮಾಡಲೇಬಾರ್ದಿತ್ತು. ರೇಣುಕಾಸ್ವಾಮಿ ಕೊಲೆಯಿಂದ ಶುರುವಾಗಿ ದರ್ಶನ್, ಪವಿತ್ರ ಗೌಡ, ಉಳಿದ 5 ಜನ ಆರೋಪಿಗಳ ಜೊತೆ ಚಿತ್ರರಂಗದ ಸಾಕಷ್ಟು ಜನರ ಜೀವನ ಈ ಕೇಸ್ನಿಂದ ಹಾಳಾಗಿ ಹೋಗಿದೆ. ಪವಿತ್ರ ಗೌಡಗೆ ರೇಣುಕಾಸ್ವಾಮಿ ಮೆಸೇಜ್ ಬಂದಾಗಲೇ ದರ್ಶನ್ ಚಿತ್ರದುರ್ಗದ ಎಸ್ಪಿಗೋ ಅಥವಾ ಬೇರೆ ಯಾವುದೋ ಪೊಲೀಸರಿಗೆ ಈ ಬಗ್ಗೆ ಒಂದೇ ಒಂದು ಕ್ಲೂ ಕೊಟ್ಟಿದ್ರೆ ಸಾಕಿತ್ತು. ಅವರು ಎಲ್ಲವನ್ನ ನೋಡಿಕೊಳ್ತಾ ಇದ್ರು. ಹಾಗೆ ಮಾಡಿದ್ರೆ ರೇಣುಕಾಸ್ವಾಮಿನೂ ತನ್ನ ಮಗು ಜೊತೆ ಇವತ್ತು ಇರ್ತಾ ಇದ್ದ. ದರ್ಶನ್, ಪವಿತ್ರ ಗೌಡ ಜೊತೆ ಉಳಿದ 5 ಜನ ಕೂಡ ಜೈಲಿಗೆ ಹೋಗದೆ ಮನೆಯವರ ಜೊತೆ ಇರ್ತಾ ಇದ್ರು. ಈಗ ಎಲ್ಲವೂ ನಡೆದು ಹೋಗಿದ್ದು ಡಿ ಗ್ಯಾಂಗ್ ಜೈಲಿನಲ್ಲಿ ಒದ್ದಾಡುವಂತೆ ಆಗಿದೆ. ಹಾಗಿದ್ರೆ ದಾಸನ ಮುಂದಿನ ಕತೆ ಏನು? ಮತ್ತೆ ಯಾವಾಗ ಬೇಲ್ ಸಿಗುತ್ತೆ? ಯಾವಾಗ ಬೇಲ್ಗೆ ಅಪ್ಲೈ ಅನ್ನ ಮಾಡಬಹುದು? ದರ್ಶನ್ಗೆ ಶಿಕ್ಷೆ ಆದ್ರೆ ಎಷ್ಟು ವರ್ಷ ಆಗುತ್ತೆ? ದರ್ಶನ್ ಸ್ಯಾಂಡಲ್ವುಡ್ನಿಂದ ಬ್ಯಾನ್ ಆಗ್ತಾರಾ? ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನೀಡ್ತಾ ಹೋಗ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನ ಮರಿಬೇಡಿ. ಕಾನೂನು ಮುಂದೆ ಯಾರು ದೊಡ್ಡವರಲ್ಲ ಅನ್ನೋದಕ್ಕೆ ಪ್ರಜ್ವಲ್ ರೇವಣ್ಣ ಮತ್ತು ದರ್ಶನ್ ಕೇಸ್ ಸಾಕ್ಷಿ. ಅದರಲ್ಲೂ ದರ್ಶನ್ ಮಾತ್ರ ದೊಡ್ಡ ಎಡವಟ್ಟನ್ನೇ ಮಾಡಿಕೊಂಡಿದ್ದಾರೆ. ಸಿನಿಮಾ, ಪಾರ್ಟಿ, ಫ್ರೆಂಡ್ಸ್ ಅಂತ ಚೆನ್ನಾಗಿದ್ದ ಜೀವನವನ್ನ ಹಾಳು ಮಾಡಿಕೊಂಡು ಜೈಲಿನಲ್ಲಿ ಕೊಳೆಯುವಂತಾಗಿದೆ. ಈ ಹಿಂದೆ 5 ತಿಂಗಳ ಕಾಲ ಜೈಲಿನಲ್ಲಿದ್ದ ದರ್ಶನ್ ಹೈಕೋರ್ಟ್ನಲ್ಲಿ ಬೇಲ್ ಸಿಗ್ತಾ ಇದ್ದಂತೆ ಹೊರ ಬಂದಿದ್ರು. ಆದರೆ ಈಗ ಅಂತ ಅವಕಾಶ ಇದೆಯಾ? ದರ್ಶನ್ ಜೈಲಿನಲ್ಲಿ ಇನ್ನೂ ಎಷ್ಟು ಟೈಮ್ ಇರಬೇಕು ಅನ್ನೋ ಸಾಕಷ್ಟು ಪ್ರಶ್ನೆ ಅವರ ಫ್ಯಾನ್ಸ್ ಅಲ್ಲಿ ಮೂಡಿದೆ. ಅದೆಲ್ಲದಕ್ಕೂ ಉತ್ತರವನ್ನ ನೋಡ್ತಾ ಹೋಗೋಣ ಬನ್ನಿ. ದರ್ಶನ್ ಮುಂದಿನ ದಾರಿ ಏನು? ನನಗೆ ಬೆನ್ನು ನೋವು ಇದೆ, ನಾನು ಆಪರೇಷನ್ ಮಾಡ್ಕೋಬೇಕು ಅಂತ ಹೈಕೋರ್ಟ್ನಲ್ಲಿ ಬೇಲ್ ಪಡೆದು ಹೊರಬಂದ ದರ್ಶನ್ ಯಾವುದೇ ಆಪರೇಷನ್ ಮಾಡಿಸದೆ ಹೊರಗಡೆ ಚೆನ್ನಾಗೇ ಓಡಾಡ್ಕೊಂಡಿದ್ರು. ಇದು ಸುಪ್ರೀಂ ಕೋರ್ಟ್ ಕಣ್ಣು ಕೆಂಪಾಗಿಸಿ ದರ್ಶನ್ ಬೇಲ್ ಕ್ಯಾನ್ಸಲ್ ಆಗುವಂತೆ ಮಾಡಿದೆ. ಇದಕ್ಕೆ ಸಾಕಷ್ಟು ಕಾರಣಗಳು ಇವೆ. ಇದರ ಜೊತೆ ಈಗ ದರ್ಶನ್ ಮುಂದಿನ 6 ತಿಂಗಳ ಕಾಲ ಸುಪ್ರೀಂ ಕೋರ್ಟ್ನಲ್ಲಿ ಜಾಮೀನು ಸಲ್ಲಿಸೋಕೆ ಅವಕಾಶ ಇರಲ್ಲ. ಒಂದು ವೇಳೆ ಸುಪ್ರೀಂ ಕೋರ್ಟ್ ತ್ರಿಸದಸ್ಯ ಪೀಠಕ್ಕೆ ಅರ್ಜಿ ಹಾಕಿದ್ರೂ ಕೋರ್ಟ್ ಮಾನ್ಯ ಮಾಡೋ ಸಾಧ್ಯತೆ ಕಮ್ಮಿ ಇದೆ. ಹೀಗಾಗಿ ಮುಂದಿನ 6 ತಿಂಗಳೊಳಗೆ ಸೆಷನ್ ಕೋರ್ಟ್ ವಿಚಾರಣೆ ಮುಗಿಸಿ ತೀರ್ಪು ಪ್ರಕಟ ಮಾಡುವ ಸಾಧ್ಯತೆ ಇದೆ. ಹೀಗಾಗಿ ದರ್ಶನ್ ಜಾಮೀನು ಅರ್ಜಿ ಸಲ್ಲಿಸೋ ಮುಂಚೆ ತೀರ್ಪು ಪ್ರಕಟವಾಗಿ ಶಿಕ್ಷೆ ಆದ್ರೆ ದರ್ಶನ್ ಜೈಲಿನಿಂದ ಹೊರಬರುವುದು ಡೌಟ್. ಯಾಕಂದ್ರೆ ಪ್ರಜ್ವಲ್ ರೇವಣ್ಣ ಕೇಸ್ನಲ್ಲಿ ಫಟಾಫಟ್ ಅಂತ ಶಿಕ್ಷೆ ಪ್ರಕಟ ಆದ ಹಾಗೆ ದರ್ಶನ್ ಕೇಸ್ನಲ್ಲೂ ಆಗಬಹುದು. ಶಿಕ್ಷೆ ಪ್ರಮಾಣ ಏನಿಲ್ಲ ಅಂದ್ರೂ 5 ರಿಂದ 14 ವರ್ಷ ಫಿಕ್ಸ್ ಅಂತಾನೆ ಹೇಳಲಾಗ್ತಿದೆ. ಅಂದ್ರೆ ಇಷ್ಟು ವರ್ಷ ಜೈಲೂಟ ಗ್ಯಾರಂಟಿ ಎನ್ನಲಾಗ್ತಾ ಇದೆ. ಹಾಗಿದ್ರೆ ದರ್ಶನ್ ಮೇಲೆ ಯಾವೆಲ್ಲ ಸೆಕ್ಷನ್ಗಳನ್ನ ಹಾಕಲಾಗಿದೆ, ಅವುಗಳಿಗೆ ಎಷ್ಟೆಷ್ಟು ವರ್ಷ ಶಿಕ್ಷೆ ಆಗುತ್ತೆ, ಅವೆಲ್ಲವನ್ನ ನೋಡ್ತಾ ಹೋಗೋಣ ಬನ್ನಿ. IPC ಸೆಕ್ಷನ್ 302 ಈ ಕೇಸನ್ನು ದರ್ಶನ್ ಮತ್ತು ಅವರ ಗ್ಯಾಂಗ್ ಮೇಲೆ ಹಾಕಲಾಗಿದೆ. ಇದು ಹಿಂಸೆ ನೀಡಿ ಕೊಲೆ ಮಾಡಿದ್ದಕ್ಕೆ ಈ ಒಂದು ಸೆಕ್ಷನ್ ಅನ್ನು ಹಾಕಲಾಗುತ್ತೆ. ಇದು ಜೀವಾವಧಿ ಶಿಕ್ಷೆ ಅಥವಾ ದಂಡ ಅಥವಾ ಇವೆರಡನ್ನ ಹಾಕಬಹುದು. ಇನ್ನು IPC ಸೆಕ್ಷನ್ 201 ಇದು ಸಾಕ್ಷಿ ನಾಶ, ತಪ್ಪು ಮಾಹಿತಿ. ಇದು ಈ ಕೇಸ್ಗೆ 7 ವರ್ಷದ ತನಕ ಜೈಲು, ದಂಡ ಅಥವಾ ಎರಡನ್ನೂ ಕೂಡ ಹಾಕಬಹುದು. ಇನ್ನು IPC ಸೆಕ್ಷನ್ 364 ಇದು ಕೊಲೆ ಮಾಡೋ ಉದ್ದೇಶಕ್ಕೆ ಕಿಡ್ನಾಪ್ ಮಾಡಿರೋದು. ಈ ಸೆಕ್ಷನ್ ಅನ್ನು ಹಾಕಲಾಗುತ್ತೆ. ಇದು 2 ರಿಂದ 10 ವರ್ಷ ಜೈಲು ಅಥವಾ ಜೀವಾವಧಿ ಶಿಕ್ಷೆಯನ್ನ ಈ ಒಂದು ಸೆಕ್ಷನ್ ಅಡಿ ನೀಡಲಾಗುತ್ತೆ. IPC ಸೆಕ್ಷನ್ 384 ಹಲ್ಲೆ ನಡೆಸಿ ವ್ಯಕ್ತಿಯ ಸುಲಿಗೆ ಮಾಡಿದ್ದು. ಇದು 3 ವರ್ಷದ ತನಕ ಜೈಲು ಶಿಕ್ಷೆ, ದಂಡ ಅಥವಾ ಎರಡು ಕೂಡ ಇದೆ. ಇನ್ನು IPC ಸೆಕ್ಷನ್ 120B ಇದು ಅಪರಾಧ ಕೃತ್ಯಕ್ಕೆ ಸಂಚು ರೂಪಿಸಿದ್ದು. ಇದಕ್ಕೆ 6 ತಿಂಗಳು ಜೈಲು ಅಥವಾ ದಂಡ ಅಥವಾ ಎರಡು. ಇನ್ನು IPC ಸೆಕ್ಷನ್ 355 ಇದು ಉದ್ದೇಶಪೂರ್ವಕ ಹಲ್ಲೆ ಮತ್ತು ಅವಮಾನ. ಇದು 2 ವರ್ಷದ ತನಕ ಜೈಲು, ದಂಡ ಅಥವಾ ಎರಡನ್ನು ಕೂಡ ಇದರ ಅಡಿ ಹಾಕಲಾಗುತ್ತೆ. ಇನ್ನು IPC ಸೆಕ್ಷನ್ 143 ಕಾನೂನು ಬಾಹಿರ ಗುಂಪಿನ ಜೊತೆ ಸಭೆ. ಇದಕ್ಕೆ 6 ತಿಂಗಳು ಜೈಲು ಅಥವಾ ದಂಡ ಅಥವಾ ಎರಡನ್ನು ಹಾಕಬಹುದು. ಇನ್ನು ಡಿ ಗ್ಯಾಂಗ್ ಮೇಲೆ IPC ಸೆಕ್ಷನ್ 147, IPC ಸೆಕ್ಷನ್ 148, IPC ಸೆಕ್ಷನ್ 149, IPC ಸೆಕ್ಷನ್ 34 ಅನ್ನ ಹಾಕಲಾಗಿದೆ. ಇಷ್ಟು ಸೆಕ್ಷನ್ ಅನ್ನ ಈ ಒಂದು ರೇಣುಕಾಸ್ವಾಮಿ ಕೊಲೆ ಕೇಸ್ ಮೇಲೆ ದರ್ಶನ್ ಆ್ಯಂಡ್ ಗ್ಯಾಂಗ್ ಮೇಲೆ ಹಾಕಲಾಗಿದೆ. ಈ ಸೆಕ್ಷನ್ಗಳು ಸಾಬೀತಾದರೆ ಡಿ ಗ್ಯಾಂಗ್ಗೆ ಏನಿಲ್ಲ ಅಂದ್ರೂ 10 ವರ್ಷಕ್ಕೂ ಹೆಚ್ಚು ಕಾಲ ಜೈಲಿನಲ್ಲೇ ಕೊಳೆಯಬೇಕಾಗುತ್ತೆ. ಜೀವಾವಧಿ ಶಿಕ್ಷೆ ಕೂಡ ಆದ್ರೂ ಆಗಬಹುದು. ಈ ಕೇಸ್ ಸುಪ್ರೀಂ ಕೆಂಗಣ್ಣಿಗೆ ಗುರಿಯಾಗಿರೋದ್ರಿಂದ ಮತ್ತಷ್ಟು ರೋಚಕತೆ ಪಡೆದಿದೆ. ಅಂದ್ರೆ ಇಲ್ಲಿಗೆ ದರ್ಶನ್ ಕೆರಿಯರ್ ಎಂಡ್ ಆಗೋದು ಬಹುತೇಕ ಖಚಿತ ಎನ್ನಲಾಗ್ತಾ ಇದೆ. ಈ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.